ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಪೊರ್ಕಿ ಹುಚ್ಚ ವೆಂಕಟ್. ಈ ಫಿಲಿಂ ರಿಲೀಸ್ ಆದಾಗ ಇದಕ್ಕ ಹೆವಿ ಕ್ರೇಜ್ ಇತ್ತು. ಈ ಫಿಲಿಂ ನ ನೋಡೋಕೋಸ್ಕರ ಜನರು ಬಾಹುಬಲಿ ಫಿಲ್ಮಿಗೆ ಧಿಕ್ಕಾರ ಹಾಕಿದ್ರು. ಈ ಫಿಲ್ಮಿಗೆ ಇಷ್ಟೆಲ್ಲ ಕ್ರೇಜ್ ಇದ್ರು ಜನರು ಫಿಲ್ಮ್ ನ ನೋಡ್ಲೇ ಇಲ್ಲ. ಎಷ್ಟು ಜನ ಬಂದಿದ್ದಾರೆ ಥಿಯೇಟ್ರಿಗೆ? ಹೌ ಮೆನಿ ಪೀಪಲ್ ಯು ಆರ್ ಕಮ್ ಟು ಥಿಯೇಟರ್? ನಿಮಗೆ ಗ್ರಾಫಿಕ್ಸ್ ಪಿಕ್ಚರ್ ಬೇಕಲ್ವಾ? ಗ್ರಾಫಿಕ್ಸು ಬರೀ ಗ್ರಾಫಿಕ್ಸ್ ಮಾಡಿ ಪಿಕ್ಚರ್ ಬಿಡ್ತೀನಿ, ನೋಡ್ತೀರಾ? ಈ ಫಿಲಿಂ ಪೂರ್ತಿ ನಮಗೆ ವೆಂಕಿ ಅಣ್ಣನ ಮಕಾನ ಕ್ಲೋಸ್ ಅಪ್ ನಾಗ ತೋರ್ಸಾರ. ಹೊಡೆದಿದ್ದೀನಿ. ಈ ಫಿಲಿಂ ನ ಮಂಗಳ ಗ್ರಹದಾಗ ರಿಲೀಸ್ ಮಾಡಕ ಹೆಲ್ಪ್ ಮಾಡಿರೋದ್ರಿಂದ ಇಸ್ರೋದಾಗಿರೋಂಥ ಸೈಂಟಿಸ್ಟ್ ಗಳಿಗೆ ನಮ್ ವೆಂಕಿ ಅಣ್ಣ ಥ್ಯಾಂಕ್ಸ್ ಹೇಳ್ತಾನ. ಆಬ್ವಿಯಸ್ಲಿ ಈ ಫಿಲಿಂ ನಾಗಿರೋ ಎಲ್ಲ ಕೆಲಸನೂ ನಮ್ ವೆಂಕಿ ಅಣ್ಣನ ಮಾಡ್ಯಾನ. ಹೆಸರು ಹುಚ್ಚ ವೆಂಕಟ್ ಅಂತ. ವೃಷಭ ರಾಶಿ ಕೃತಿಕ ನಕ್ಷತ್ರ. ಇನ್ನು ನಮ್ ವೆಂಕಿ ಅಣ್ಣನ ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಾ? ನಾಶವಾಯಿತು, ಸತ್ಯ ನಾಶವಾಯಿತು, ನಾಶವಾಯಿತು, ಸತ್ಯ ನಾಶವಾಯಿತು. ಈ ನನ್ನ ವೇದನೆ ನಾಡಿಗಾಗಿ, ನನ್ನ ದೇಶಕ್ಕಾಗಿ ನಾಶವಾಯಿತು, ಸತ್ಯ ನಾಶವಾಯಿತು. ವೆಂಕಿ ಅಣ್ಣ ನೋಡ್ಯಾಕ ರೌಡಿಗಳು ಬಂದಿರ್ತಾರ. ಈ ಫಿಲಿಂ ನ ಎಷ್ಟು ರಿಯಲಿಸ್ಟಿಕ್ ಆಗಿ ತೆಗ್ದಾರ ನೋಡ್ರಿ. ನಮ್ ದೇಶದಾಗ ಏನ್ರ ಬೀದಾಗ ಜಗಳ ಆದ್ರ ಜನರು ಹಿಂಗ ಸೇರ್ಕೆನದು. ಇವನಿಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಸಿಗಾಕತೈತ್ ಬಿಡು. ಇಲ್ಲಿ ನಿಂತರ ಅಂಕಲ್ ನೋಡ್ರಿ ಮಾಯ ಆಗೋದು ಪ್ರತ್ಯಕ್ಷ ಆಗೋದು ಮಾಡಕತ್ತಾರ. ಸರಿ ಆಯ್ತಪ್ಪ. ಇವ್ರು ಅವನ ಮ್ಯಾಗ ಅಟ್ಯಾಕ್ ಮಾಡತ್ತಾರ ಕಾಣಕತ್ತಿಲ್ಲ, ಅವ್ನ ಅಂಗಿ ಬಿಚ್ಚಕ್ ಟ್ರೈ ಮಾಡಕತ್ತಾರ ನಂಗೆ ಕಾಣ್ಸಕತೈತಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಫೈಟಿಂಗ್ ಮುಗಿದ ಮ್ಯಾಗ ಅಣ್ಣ ರೈತರ ಬಗ್ಗೆ ಮಾತಾಡ್ತಾನ. ಯಾವ ವಿಷಯದಲ್ಲಿ ಚೌಕಾಸಿ ಮಾಡ್ದಿರೋ ತರಕಾರಿ ವಿಷಯದಲ್ಲಿ ಯಾಕೆ ಚೌಕಾಸಿ ಮಾಡ್ತೀರಾ? ಸೊ ಅಣ್ಣ ಹೇಳೋ ಪ್ರಕಾರ ನೆಕ್ಸ್ಟ್ ಟೈಮ್ ನೀವು ಸಂತಿಗೆ ಹೋದಾಗ ಅಂಗಡಿನ ಏನಾರ 50 ರೂಪಾಯಿ ಹೇಳಿದ್ರ ನೀವು 60 ರೂಪಾಯಿ ಕೊಟ್ಟು ಬರ್ಬೇಕಂತೆ. ಕೋಳಿ ಮಾಂಸ ಮೀನಿಗೆ ಜನರು ಚೌಕಾಸಿ ಮಾಡಲ್ಲ, ತರಕಾರಿಗೆ ಚೌಕಾಸಿ ಮಾಡ್ತಾರಲ್ವಾ ಸರ್? ರೈತರ ಬಗ್ಗೆ ಮಾತಾಡಿದ್ರೆ ಫಿಲ್ಮ್ ಹಿಟ್ ಆಕತಿ ಅನ್ನೋ ನಂಬಿಕೆ ಮ್ಯಾಗ ಡೈಲಾಗ್ಸ್ ಮ್ಯಾಗ ಡೈಲಾಗ್ಸ್ ಹೊಡಿತಾನ. ಇವತ್ ನಾವು ಊಟ ಮಾಡ್ತಿದ್ರೆ ಬರೀ ನಮ್ ಬೆವರು ದುಡ್ಡಿಂದ ಅಲ್ಲ, ರೈತರು ಬೆವರಿಂದ ಕೂಡ. ರೈತರು ಪಡ ಕಷ್ಟ ಜನರು ನಿಮ್ ಗೊತ್ತಾ? ಅವ್ರು ಮಳೆ ನಂಬ್ಕೊಂಡು ಬರ್ತಾರೆ. ಮಳೆ ಕೈ ಕೊಟ್ರೆ ಅವ್ರ ಕಣ್ಣೀರೇ ಗತಿ. ಇವ್ನ್ ಪುಂಗಿದ್ದನ್ನೆಲ್ಲ ಕೇಳಿ ಮೀಡಿಯಾದವ್ರು ಬಹಳ ಫೀಲ್ ಆಕಾರ. ಆಮೇಲೆ ನಮ್ಮ ಅಣ್ಣ ಟಿವಿ 9 ಹೋಗಿ ಇಂಟರ್ವ್ಯೂ ಕೊಡ್ತಾನ. ಹುಚ್ಚ ವೆಂಕಟ್ ಅವರಿದ್ದಾರೆ. ಒಂದ್ ಒಳ್ಳೆ ಕೆಲ್ಸಕ್ಕೆ ಯಾವತ್ತು ನಮ್ ಚಾನಲ್ ನಾವ್ಗಳು ಜೊತೆ ಇರ್ತೀವಿ. ನಿಮ್ ಚಾನಲ್ ಹೌದಿಲ್ KGF ಚೆನ್ನಾಗಿಲ್ಲ ಅಂದಿದ್ದು. ತನ್ನ ಹುಚ್ಚ ವೆಂಕಟ್ ಸೇನೆ ಉದ್ದೇಶ ಇಷ್ಟೇ, ಒಳ್ಳೆ ವಿಷಯಕ್ಕೋಸ್ಕರ, ಒಳ್ಳೆಯವ್ರಿಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡೋದು. ಅಣ್ಣ ಈ ಎಲ್ಲಾ ವಿಷಯಕ್ಕ ಹೋರಾಟ ಮಾಡಕ್ಕಂತ ನಮ್ಮ ವಾಟಾಳ್ ನಾಗರಾಜಣ್ಣ ಆಲ್ರೆಡಿ ಅದಾನ, ನಿನ್ನ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ತನ್ನ ಮನೆ ಬಗ್ಗೆ ಯೋಚನೆ ಮಾಡ್ತಾನೆ, ತನ್ನ ಸಂಬಂಧಿಕರ ಬಗ್ಗೆ ಯೋಚನೆ ಮಾಡ್ತಾನೆ, ತನ್ನ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ. ನೀನೇನ್ರ ಆಡಿಯನ್ಸ್ ಬಗ್ಗೆ ಯೋಚನೆ ಮಾಡಿದ್ರ ಈ ಫಿಲ್ಮ್ ನ ತೆಗೀತುದ್ದ ಇಲ್ಲ. ಅಮಾಯಕರು, ಬಡವರು, ಹೆಣ್ಮಕ್ಳು ನ್ಯಾಯ ಸಿಕ್ತೆ. ಅಣ್ಣ ನೋಡ್ರಿ ಶರ್ಟ್ ಮ್ಯಾಗ ಅಪ್ಪ ಅಮ್ಮನ ಫೋಟೋನ ಪ್ರಿಂಟ್ ಹಾಕ್ಸ್ಕೊಂಡನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾನು ಅವ್ರ ಕಣ್ಣೀರ್ ಓಡಿಸ್ತೀನಿ. ಅಣ್ಣ ಫಸ್ಟ್ ನಿನ್ ಕಣ್ಣಾಗಿರೋ ನೀರ್ ಓಡಿಸ್ಕೊಳ್ಳೋಣ, ನೋಡಕ್ ಆಗೋಲ್ದು. ಇವಾಗ ಅದೇ ತಪ್ಪು ಮಾಡಿದ್ರೆ ಕಾವೇರಿ ಪ್ರಾಣನು ಹೋಗುತ್ತಮ್ಮ. ಸುಳ್ಳು ಹೇಳ್ತಾ ಇಲ್ಲ ಕಣೋ. ಯಾಕ್ರೋ ಅವ್ರು ಯಾಕಮ್ಮ ಸಾಯ್ಬೇಕು? ಅವ್ರು ಯಾಕಮ್ಮ ಸಾಯ್ಬೇಕು? ಕಾವೇರಿ ನಾವಿಬ್ಬರು ಇವತ್ತು ಸಾಯಣ ಕಣೆ. ಯಾಕ್ರೋ ಈಗ ಮಾಡ್ತೀರಾ? ಬರೀ 500 ರೂಪಾಯಿ. ದೇಶ ಮಾಡ್ಬಿಡ್ರೋ.
ಇಂಥ ಕಚಡ ನನ್ನ ಮಕ್ಕಳಿಗೆ. ನೆಕ್ಸ್ಟ್ ನಮ್ಮ ಅಣ್ಣ ರೌಡಿಗಳ ಜೊತೆಗೆ ಫೈಟಿಂಗ್ ಮಾಡಿ ಹೀರೋಯಿನ್ ನ ಕಾಪಾಡ್ತಾನ. ಮುಖ್ಯಮಂತ್ರಿಗಳು ಭಾಷಣ ಮಾಡಕರ ನಮ್ಮ ಅಣ್ಣ ಅಲ್ಲಿ ಬಂದು ಹೆವಿ ಡೈಲಾಗ್ ಹೊಡಿತಾನ. ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಲ್ಲ. ಒಬ್ಬ ಪ್ರಜೆಯಾಗಿ ನಾನು ಮಾತಾಡೋ ಅಧಿಕಾರ ಇದೆ, ಜನರು ನನ್ಗೆ ಅಧಿಕಾರ ಕೊಡ್ತಾರೆ. ನಮ್ ಕಣ್ಣು ನೋಡೋ ಧೈರ್ಯ ಇಲ್ವಾ? ಇನ್ನೇನು ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ರ ಪೊಲೀಸರು ಬಿಡ್ತಾರ? ಸಿಎಂ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತೀಯಾ? ಹುಷಾರ್ ಸರ್, ಹುಷಾರ್. ನೆಕ್ಸ್ಟ್ ವೆಂಕಿ ಅಣ್ಣ ಹೀರೋಯಿನ್ಗೆ ಹೆಲ್ಪ್ ಮಾಡ್ಬೇಕಂತ ಫಿಲ್ಮ್ ಸೆಟ್ಟಿಗೆ ಬರ್ತಾನ. ನೀನೇ ಅಲ್ವಾ ಡೈರೆಕ್ಟ್ರು? ಐಟಮ್ ಸಾಂಗ್ ಮಾಡಿ ಬಿರಿಯಾನಿ ತಿನ್ನೋ ನೀನೆ. ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್, ಹಾಲಿವುಡ್ ಎಲ್ಲ ಕಡೆ ನನ್ನ ಮಗನ್ ಇನ್ ಮುಂದೆ ಯಾರು ಐಟಮ್ ಸಾಂಗ್ ಮಾಡಿ ಧೈರ್ಯ ಮಾಡ್ಕೊಡ್ದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಈ ಫಿಲ್ಮ್ ಹೀರೋಯಿನ್ ಮದುವೆ ಆಗ್ಬೇಕಂತ ವೆಂಕಿ ಅಣ್ಣ ಮನೆಗ್ ಕರ್ಕೊಂಡ್ ಬರ್ತಾನ. ಇವ್ರು ಕಾವೇರಿ ಅಂತಮ್ಮ, ನಾನ್ ಮದ್ವೆ ಆಗ್ಬೇಕು ಅಂತಿರೋ ಹುಡುಗಿ. ಅಜ್ಜಿ ನೋಡ್ರಿ ಎಷ್ಟು ಚೆನ್ನಾಗ್ ಖುಷಿ ಆಗತ್ತಾಳ. ಲಕ್ಷಣವಾಗಿದ್ದಾಳೆ ನನ್ ಸೊಸೆ. ಎಲ್ಲ ಹುಡುಗರು ನಕ್ಕಂತ ಮದುವೆ ಆದ್ರ ನಮ್ಮ ಅಣ್ಣ ಡಿಫ್ರೆಂಟ್ ಅದ್ಕಂತ ಮದುವೆ ಹಾಕಾನ. ಅಮ್ಮ ಮೊದ್ಲು ತಾಳಿ ಕಟ್ತೀನಮ್ಮ. ನೋಡ್ರಿ ಅಣ್ಣ ತಾಳಿ ಕಟ್ಟಕರ ಹೆಂಗ್ ಅಳ್ತಾನಂತ. ಇನ್ನೇನ್ ಫಸ್ಟ್ ನೈಟ್ ಸ್ಟಾರ್ಟ್ ಆಗತಿ ಅಣ್ಣ ಅಷ್ಟೊತ್ತಿಗೆ ಅಣ್ಣ ವಟ ಮಾತಾಡಕತ್ತಿ ಬಿಡ್ತಾನ. ಮನ್ಸ್ ಬಿಚ್ಚು ಮಾತಾಡ್ಬೇಕು ಅಂತ ಆಸೆ ಪಡ್ತೀನ್ರಿ. ನನ್ ಮನ್ಸ್ ಬಿಚ್ಚು ಮಾತಾಡ್ಬೇಕ್ರಿ. ನನ್ ಮನ್ಸಲ್ಲಿರೋ ನೋವುಗಳೆಲ್ಲ ನಿಮ್ಮ ಹತ್ರ ಬಿಚ್ಚಿ ಹೇಳ್ಬೇಕು. ಅಣ್ಣ ಇದು ನೋವು ಬಿಚ್ಚಿಕ ಟೈಮ್ ಅಲ್ಲ, ಬಟ್ಟಿ ಬಿಚ್ಚಿಕ ಟೈಮು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಅಣ್ಣ ಹೊಟ್ಟಿ ತುಂಬಾ ಕುಡಿದ್ಮ್ಯಾಗ ಹೇಳ್ತಾನ, ನಿದ್ದೆ ಬರ್ತಾಯ್ತು ಕಣೆ, ಮಲಗ್ಬಿಡ್ತೇನೆ. ನಿನ್ ಜನ್ಮಕ್ಕೆ ಹೋಗೋ. ಬಟ್ ನೆಕ್ಸ್ಟ್ ದಿನ ವೆಂಕಿ ಅಮ್ಮ ಸತ್ತೋಗ್ಬಿಡ್ತಾಳ. ಹೊಟ್ಟೆ ಸಿಗ್ತೈತೆ, ಈಗರ ಆರಾಮಾಗಿ ರೆಸ್ಟ್ ಮಾಡಕ್ ಬಿಡೋಣ, ಈಗ ಸತಿಗೂ ಉಣ್ಣಕ್ ಇಟ್ಕೊಂಬ ಅನ್ನಕತಿಯಲ್ಲ. ಈ ಫಿಲ್ಮಿಂಗ್ ಕ್ಲೈಮ್ಯಾಕ್ಸ್ ಸ್ಮಶಾನದಾಗ ನಡೀತೈತಿ. ಅಮ್ಮ ಕಾವೇರಿ ಏನ್ ತಪ್ಪು ಮಾಡಿದಾರಮ್ಮ? ರೌಡಿಗಳು ಕಾವೇರಿ ಮತ್ತೆ ವೆಂಕಿ ಮ್ಯಾಗ ಅಟ್ಯಾಕ್ ಮಾಡಿದಾಗ ಕಾವೇರಿಗೆ ಬುಲೆಟ್ ಬೀಳ್ತತಿ. ಆದ್ರ ಅಕ್ಕ ಸಾಯಕ್ಕಿನ ಮುಂಚೆ ವೆಂಕಿಗೋಸ್ಕರ ಇನ್ನೊಂದು ಹೀರೋಯಿನ್ ಅರೇಂಜ್ ಮಾಡಿ ಹೋಗತಾಳ. ನನ್ ಸತ್ರೆ ತಾನೆ ನೀನ್ ಇವ್ರ ಜೊತೆ ಬದುಕೋಕಾಗೋದು. ಕಾವೇರಿ ಸತ್ ಮ್ಯಾಗ ಈ ಫಿಲಿಮು ಮುಗಿತತಿ. ಒಂದಲ್ಲ ಒಂದಿನ ನಾನು ಹೋಗ್ಬಿಡ್ತೀನಿ. ಈ ಫಿಲಿಮ್ ನ ನೀವು ಯೂಟ್ಯೂಬ್ ನ ನೋಡ್ಬೋದು, ಬಟ್ ನೋಡಕ್ ಹೋದ್ರ ದುಡ್ಡು ಕೇಳ್ತೈತಿ. ಈ ಫಿಲಿಮ್ ನ ದುಡ್ಡು ಕೊಟ್ಟು ನೋಡಕ್ ಸತಿಗೂ ನಾನು ರೆಡಿ ಆಗಿದ್ದೆ, ಆದ್ರೆ ಏನ್ ಮಾಡೋದು ಯೂಟ್ಯೂಬ್ ದುಡ್ಡು ಇಸ್ಕೊಳ್ಳಿಲ್ಲ. ಸೊ ಅದರಿಂದಾಗಿ ಈ ಫಿಲಿಮ್ ಸೀನ್ ಗಳನ್ನ ತಗೊಂಡು ನಾನು ಇದನ್ನ ರೋಸ್ಟ್ ಮಾಡೀನಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿದ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. ಯಾಕೆ ಮಾಡ್ದೆ